ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಲಲಿತಾ ವ್ಲಾಗ್ಸ್. ಇವತ್ತು ನಾನು ಸಿಂಪಲ್ಲಾಗಿರೋ ಬನಾನಾ ಪ್ಯಾನ್ ಕೇಕ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಸಹ ಕೊಡಿ, ಆಯಿತಾ? ಇವಾಗ ಬನಾನಾ ಪ್ಯಾನ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣವಾ? ಫಸ್ಟು ಒಂದು ಜಾರ್ಗೆ 1-2 ಪಚ್ಚಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ಆಮೇಲೆ 1-2ರಿಂದ 3 ಸ್ಪೂನ್ ಸಕ್ಕರೆ, ಆಮೇಲೆ 1-2 ಏಲಕ್ಕಿ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೊಂಬಂದ್ಬಿಡೋಣ ಬನ್ನಿ. ಈಗ ನೋಡಿ ರುಬ್ಕೊಂಬಂದಿದ್ದೀನಿ. ಅದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಇವಾಗ ಒಂದು ಅರ್ಧ ಕಪ್ಪಾಗಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಗೋಧಿ ಹಿಟ್ಟು ಕೂಡ ಹಾಕ್ಕೋಬೋದು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಗಂಟುಗಳು ಇರಬಾರ್ದು ಇದರಲ್ಲಿ, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಥರ ಮಿಕ್ಸ್ ಚೆನ್ನಾಗಾಗಿರಬೇಕು, ಗಂಟುಗಳು ಇರಬಾರ್ದು ಇದರಲ್ಲಿ. ದೋಸೆ ಹಿಟ್ಟಿರುತ್ತಲ್ಲ ಆ ಥರ ಅಷ್ಟರಲ್ಲೇ ಇರಬೇಕು, ಇದು ಅಷ್ಟೇ ಹದವಾಗಿರಬೇಕು. ಈಗ ಒಂದು ಒಲೆಯ ಮೇಲೆ ಪ್ಯಾನ್ ಇಟ್ಕೊಳ್ಳಿ. ದೋಸೆ ಹಂಚಿಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಎಣ್ಣೆ ಸವರ್ಕೊಂಬಿಟ್ಟಿದ್ದೀನಿ ಚೆನ್ನಾಗಿ. ನೋಡಿ ಈ ಬ್ಯಾಟರ್ನ 1 ಸ್ಪೂನಷ್ಟು ಈ ಹಂಚಿಗೆ ಹಾಕ್ಕೊತಾ ಇದ್ದೀನಿ, ಕಾದಿರೋ ಹಂಚಿಗೆ. ನೋಡಿ ಇಷ್ಟು ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. 1-2ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ ಈಗ ಲಿಡ್ ಓಪನ್ ಮಾಡಿ ತೋರಿಸ್ತೀನಿ. ಬೆಂದಾಗಿದೆ, ಕೆಳಗಡೆ ಬೆಂದಿದೆ. ಈಗ ಸೈಡ್ ಸ್ವಲ್ಪ ಬಿಡಿಸ್ಕೊಳ್ಳಿ, ಸೈಡ್ಸಲ್ಲೆಲ್ಲ. ಚೆನ್ನಾಗಿ ಬಿಟ್ಕೊಂಬಂದಿದೆ. ಇವಾಗ ಮಗ್ಚಾಕ್ಕೊಳ್ಳಿ. ನೋಡಿ ಕಲರ್ ಸೂಪರಾಗಿ ಬಂದಿದೆ ಅಲ್ವಾ? ತುಂಬ ಚೆನ್ನಾಗಿ ಬಂದಿದೆ ಕಲರು. ಈ ಕಡೆನೂ 1-2ರಿಂದ 3 ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ. ಒಳಗಡೆ ಎಲ್ಲ ಬೇಯಬೇಕದು. ಈಗ ತಕ್ಕೊಂಬಿಡೋಣ ಇದನ್ನು. ನೋಡಿ ಈ ಕಡೆನೂ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಇದೇ ಥರ 3ರಿಂದ 4 ನಾನು ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ. ಹೀಗೆ ನೀವು ತುಂಬ ಸಿಂಪಲ್ಲಾಗಿ ಚೆನ್ನಾಗಿರೋ ಪ್ಯಾನ್ ಕೇಕ್ಸ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿ. ಹಾಗಾದರೆ ಬರಲ್ಲ ನಾನು. ಥ್ಯಾಂಕ್ಸ್ ಫಾರ್ ವಾಚಿಂಗ್.